ಇನ್ನು ಕಾಂಗ್ರೆಸ್ ಪಟ್ಟದ ಆಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆಯಾ? ಹಾಗಾದ್ರೆ ಈ ಚರ್ಚೆ ಈಗ ಮತ್ತೆ ಆರಂಭವಾಗಿದೆ. ಇವತ್ತು ಡೆಲ್ಲಿಯಲ್ಲಿ ಆದ ಬೆಳವಣಿಗೆನೇ ಇದಕ್ಕೆ ಸಾಕ್ಷಿ. ಯಾಕಂದ್ರೆ ರಾಹುಲ್ ಗಾಂಧಿಯನ್ನ ಭೇಟಿಯಾದಂತಹ DCM DK ಶಿವಕುಮಾರ್ ಅವರು ಸುಮಾರು 30 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ. ನಾನು ಏನು ಹೇಳಬೇಕು ಹೇಳಿದ್ದೀನಿ ಅಂತ DK ಎಲ್ಲವನ್ನೂ ಕೂಡ ಗುಟ್ಟಾಗಿಯೇ ಇಟ್ರು. DK ಮನವಿ ಮಾಡಿರೋದೇನು? ಹಾಗಾದ್ರೆ ರಾಹುಲ್ ಗಾಂಧಿ ಏನು ಭರವಸೆ ಕೊಟ್ಟಿದ್ದಾರೆ? ಇನ್ನೊಂದು ಕಡೆ CM ಸಿದ್ದರಾಮಯ್ಯ ಕೂಲ್ ಆಗಿದ್ದಾರೆ. 17ನೇ ಬಾರಿ ನಾನು ಬಜೆಟ್ ಮಂಡಿಸ್ತಾ ಇದ್ದೀನಿ, ಅದಕ್ಕೆ ನಾನು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ ಅಂತಾರೆ. ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಕ್ಲೈಮ್ಯಾಕ್ಸ್ ಹಂತದಲ್ಲಿದೆಯಾ ಕಾಂಗ್ರೆಸ್ ಪಟ್ಟದ ಪಗಡೆ ಆಟ? ರಾಹುಲ್ DCM DK ಭೇಟಿ, 30 ನಿಮಿಷಗಳ ಕಾಲ ಚರ್ಚೆ. ನಾನು ಏನ್ ಹೇಳಬೇಕು ಎಲ್ಲ ಹೇಳಿದ್ದೀನಿ ಎಂದ ಬಂಡೆ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನು ಮಾತಾಡಬೇಕು ಮಾತಾಡಿದ್ದೀವಿ ಅಷ್ಟೇ. ಸಿಎಂ ಕರೆದ ಬಜೆಟ್ ಸಭೆಯನ್ನೇ ಧಿಕ್ಕರಿಸಿ ದಿಲ್ಲಿಗೆ ಹೋಗಿದ್ದ DK ಎಲ್ಲರೂ ಹೈಕಮಾಂಡ್ ಅಂತ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಕಳೆದ 3 ದಿನಗಳಿಂದ ಬೀಡು ಬಿಟ್ಟಿದ್ದ DCM DKಶಿ ನೇರವಾಗಿಯೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಕುರ್ಚಿಗೆ ಪಟ್ಟು ಹಿಡಿದು 30 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿನ ಬೆಳವಣಿಗೆಗೆ ಸಿದ್ದರಾಮಯ್ಯ ಬಣ ಕೆರಳುವಂತೆ ಮಾಡಿದ್ದಂತೂ ಸತ್ಯ. ಇತ್ತೀಚೆಗಷ್ಟೇ ರಾಜ್ಯಕ್ಕೆ ರಾಹುಲ್ ಗಾಂಧಿ ಬಂದಾಗ ಸಿಕ್ಕ ಸಮಯದಲ್ಲೇ ರಾಹುಲ್ ಜೊತೆ DK ಪ್ರತ್ಯೇಕ ಮಾತುಕತೆ ಮಾಡಿದ್ರು. ಮೈಸೂರಿನ ಮಂಡಕಳ್ಳಿ ಏರ್ಪೋರ್ಟ್ನಲ್ಲಿ ಪರ್ಸನಲ್ ಆಗಿ ಮಾತುಕತೆ ನಡೆಸಿದ್ರು. ಆದರೆ ಇದೀಗ ದೆಹಲಿಯಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ CM ಸ್ಥಾನಕ್ಕೆ DK ಡಿಮ್ಯಾಂಡ್ ಇಟ್ಟಿದ್ದಾರೆ. ಸರ್ಕಾರ ರಚನೆಯಾಗಿ 2.5 ವರ್ಷಗಳೇ ಕಳೆದಿವೆ. ಇನ್ನೆಷ್ಟು ದಿನ ಕಾಯಬೇಕು ಅನ್ನೋ ಪ್ರಸ್ತಾಪ ಮುಂದಿಟ್ಟಿದ್ದಾರೆ. ನಾನು ಒಳಗಡೆ ಏನು ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋದು ತಯಾರಿ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನು ಮಾತಾಡಬೇಕು ಮಾತಾಡಿದ್ದೀವಿ ಅಷ್ಟೇ. ದೆಹಲಿಯ 10 ಜನಪಥ್ನಲ್ಲಿರುವ ಸೋನಿಯಾ ಗಾಂಧಿ ನಿವಾಸದಲ್ಲಿ ಗಂಭೀರ ಚರ್ಚೆ ನಡೆದಿದೆ. ಮೊದಲು ಪ್ರಿಯಾಂಕಾ ಗಾಂಧಿ ಜೊತೆ ಮಾತುಕತೆ ನಡೆಸಿರುವ DK ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬಳಿಕ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಜೊತೆಯೂ ಚರ್ಚೆ ಮಾಡಿದ್ದಾರೆ. 30 ನಿಮಿಷಗಳ ಕಾಲ ಚರ್ಚೆಯಲ್ಲಿ ಹಲವು ಅಂಶಗಳನ್ನು ಉಲ್ಲೇಖಿಸಿ ಚರ್ಚೆ ಮಾಡಿರುವ ಇನ್ಸೈಡ್ ಮಾಹಿತಿ ಸಿಕ್ಕಿದೆ. ಹೈಕಮಾಂಡ್ ಜೊತೆ ಚರ್ಚೆಯ ಗುಟ್ಟು ಬಿಟ್ಟು ಕೊಡದ DK. ಹೈಕಮಾಂಡ್ ಜೊತೆ ಚರ್ಚೆಯ ಗುಟ್ಟು ಬಿಟ್ಟು ಕೊಡದ DCM DK ನಾನು ಏನೇನು ಹೇಳಬೇಕು ಎಲ್ಲವನ್ನ ಹೇಳಿದ್ದೀನಿ ಎಂದಿದ್ದಾರೆ. ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲಾ ವಿಚಾರಗಳನ್ನ ಮಾತಾಡ್ಲೇಬೇಕು. ಮಾತಾಡಿದ್ದೀನಿ, ಏನ್ ಬೇಕು ಮಾತಾಡಿದ್ದೀನಿ. ಅದನ್ನ ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ. ಬಂದ ಮೇಲೆ ಅವೆಲ್ಲ ನಾವು ನಾವೆಲ್ಲ ಏನು ಹೇಳಕ್ಕೆ ಅಂತ. ಇದಿಷ್ಟೇ ಅಲ್ಲ, ದೆಹಲಿಗೆ ನಾನು ಬಂದಿರೋದೇ ರಾಜಕೀಯ ಮಾಡೋಕೆ, ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಅಂತ ಹೈಕಮಾಂಡ್ ಮಟ್ಟದಲ್ಲಿ DK ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ರು. ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ, ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದೀವ. ನಾವು ಏನೇನ್ ಬೇಕೋ ನಾವು ಮಾತಾಡಿದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ, ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದೀವ. ನಾವು ಏನೇನ್ ಬೇಕೋ ನಾವು ಮಾತಾಡಿದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಹೈಕಮಾಂಡ್ ಜೊತೆ ಎಲ್ಲವನ್ನ ಚರ್ಚೆ ಮಾಡಿದ್ದೀನಿ, ಆದ್ರೆ ಯಾವುದನ್ನು ರಿವೀಲ್ ಮಾಡೋದಿಲ್ಲ ಅಂತ DCM DKಶಿ ಹೇಳಿದ್ರು. ನಾವು ರಾಜಕಾರಣಿಗಳು ರಾಜಕಾರಣದ ಬಗ್ಗೆ ಚರ್ಚೆ ಮಾಡೋದು ಯಾರು ಮಾಡದಿರ್ತಾರ, ಎಲ್ಲರೂ ಮಾಡೇ ಮಾಡ್ತಾರೆ. ಬಟ್ ನಾನು ಮಾಧ್ಯಮದಲ್ಲಿ ನಾನು ಯಾವ ವಿಚಾರನೂ ಚರ್ಚೆ ಮಾಡೋಕೆ ಹೋಗುದಿಲ್ಲ. ನಾಯಕತ್ವದ ವಿಚಾರದಲ್ಲಿ ಹೈಕಮಾಂಡ್ ಕಾದು ನೋಡುವ ಸೂತ್ರಕ್ಕೆ ಮುಂದಾಗಿರೋದಾದ್ರೂ ಯಾಕೆ? ಹೈಕಮಾಂಡ್ ಲೆಕ್ಕಾಚಾರ ಏನಿದೆ, DK ಮನವಿ ಮಾಡಿದ್ದೇನು ಅನ್ನೋದನ್ನೇ ನೋಡೋದಾದ್ರೆ ರಾಹುಲ್ ಗಾಂಧಿ ನಿರ್ಧಾರದ ಮೇಲೆಯೇ DCM DK ಭವಿಷ್ಯ ನಿಂತಿದೆಯಾ ಅನ್ನೋ ಚರ್ಚೆ ನಡೆಯುತ್ತಿದೆ. ಸಿದ್ದರಾಮಯ್ಯ ಪರವಾಗಿ ಬಹುತೇಕ ರಾಹುಲ್ ಗಾಂಧಿ ಇದ್ದಾರೆ. DCM DK ಪರವಾಗಿ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇದ್ದಾರೆ. ಆದರೂ ಕೂಡ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡೋದೇ DKಗೆ ಸವಾಲಾಗಿದೆ. ಮುಂದಿನ 2 ಚುನಾವಣೆ ದೃಷ್ಟಿಯಿಂದಾದರೂ ಬದಲಾವಣೆ ಮಾಡಿ ಅಂತ DK ಮನವರಿಕೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಹೆಚ್ಚು ಆಪ್ತತೆ ಹೊಂದಿರುವ ಪ್ರಿಯಾಂಕಾ ಜೊತೆಯೂ DK ಚರ್ಚೆ ಮಾಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಇಂದಿರಾ ಭವನದಲ್ಲಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಪವರ್ ಶೇರಿಂಗ್ ವಿಚಾರವೂ ಚರ್ಚೆ ಮಾಡಿದ್ದಾರೆ. ಡೆಲ್ಲಿಯಲ್ಲಿ DK ತಂತ್ರ, ರಾಜ್ಯದಲ್ಲಿ CM ಕೂಲ್. ಒಂದು ಕಡೆ ದೆಹಲಿಯಲ್ಲಿ DK ತಂತ್ರಗಾರಿಕೆ ಮಾಡ್ತಿದ್ರೆ
ಮತ್ತೊಂದು ಕಡೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಲ್ ಆಗಿದ್ದಾರೆ. 17ನೇ ಬಾರಿ ಬಜೆಟ್ ಮಂಡಿಸೋಕೆ ಸಿದ್ದರಾಮಯ್ಯ ಸಿದ್ಧತೆ ನಡೆಸುತ್ತಿದ್ದಾರೆ. ಫೋನ್ನಲ್ಲಿ ಮಾತನಾಡ್ತಾ ಶಕ್ತಿ ಭವನದೊಳಗೆ ತೆರಳಿದರು. ಅಧಿಕಾರಿಗಳ ಜೊತೆ ಬಜೆಟ್ ಸಭೆಯನ್ನು ಮಾಡಿದರು. ಯಾವ ಬೆಳವಣಿಗೆಗೂ ತಲೆ ಕೆಡಿಸಿಕೊಳ್ತಿಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ಸಿಎಂ ಬದ್ಧ ಅಂತಿದ್ದಾರೆ ಅಂತ ಸಿಎಂನ ಆಪ್ತ ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿದರು. ಅವ್ರ ಕೈಲಿರುವಾಗ ಅವ್ರು ಏನು ಮಾಡಬೇಕು ತೀರ್ಮಾನಕ್ಕೆ ಬದ್ಧ ಅಂತ ಸಿ ಎಂ ಹೇಳಿದಾರೆ, ಅವರು ಹೇಳ್ತಾರೆ, ಎಲ್ಲರೂ ಬದ್ಧರಾಗಿರ್ತಾರೆ. ಇಟ್ಸ್ ನಾಟ್ ಎ ಡಿಬೇಟಬಲ್ ಸಬ್ಜೆಕ್ಟ್. ಅವರು ಖರ್ಗೆ ಅವರು ರಾಹುಲ್ ಗಾಂಧಿ ನಮ್ಮ ಹೈಕಮಾಂಡ್ ಅಲ್ವಾ? ಹೈಕಮಾಂಡ್ ನಿರ್ದೇಶನ ಏನಿದೆ ಅದಕ್ಕೆ ಎಲ್ಲರೂ ಭಾಗಲೇಬೇಕಲ್ಲ. ಈಗ ಸದ್ಯಕ್ಕೇನು ಡಿಬೇಟಬಲ್ ಇಲ್ಲ. ಅದೇನೇ ಹೇಳಿ, ಡಿಕೆ ಆಟ ಫೈನಲ್ಗೆ ಬಂದದ್ದಿದೆ. ಮುಂದೆ ಅದೇನಿದ್ರು ಹೈಕಮಾಂಡ್ ಆಟ. ಅದ್ಯಾವ ರೀತಿ ನಿರ್ಧಾರ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9